ರೀ ಬರ್ರಿ ಕುತ್ಕೋ ಬರ್ರಿ. ಯಾಕ ಅಲ್ಲೇ ನಿಂತ್ರಿ? ಹೊಲಕ್ಕ ಲೇಟ್ ಆಗತ್ತನ ಮತ್ತ? ಹ್ಞೂನ್ಲೇ ಲೇಟ್ ಆಗತ್ತ. ಮಳೆ ಬರಂಗ ಆಗೈತಿ ಏನೋ ಅನ್ಸಾದತ್ ನನಗೆ. ಯವ್ವ ಸೊಸಿಯ ಹೇಳ್ರಿ ಮಾವರ. ಯವ್ವ ಸೊಸಿ ಬುತ್ತಿ ಗಂಟು ರೆಡಿ ಆಗೈತನ? ಹ್ಞೂನ್ರಿ ಮಾವರ. ನಾನು ತಗೊಂಡ್ಬರ್ಲೇನ್ರಿ ಹೊಲಕ್ಕನ? ನೀನ್ ಯಾಕೆ ತರ್ತೀವ? ಕುಂತಾಳಲ್ಲ ಇಲ್ಲಿ ಗುಳ್ಳವ್ವ, ಗುಳ್ಳವನ ಕೈ ಕೊಡು, ಅಲ್ಲಿವರೆಗೆ ತಂದು ಕೊಡ್ತಾಳ. ಮೈಯ ಆದ್ರೂ ಕರಗತ್ತ. ಮನ್ಯಾಗ ಕುಂತ್ರ ಇನ್ನೂ ಸ್ವಲ್ಪ ಉಬ್ಕೊತಾಳ ನಿಮ್ಮ ಅತ್ತಿ. ಏನ್ರಿ ಅಂದ್ರಿ? ಆ ನಾನ ಛೇ ನಾ ಏನು ಅಂದಿಲ್ಲಪ್ಪ. ಯವ್ವ ಸೊಸಿಯ ಬಾಯಿಲಿ. ಹಾ ಹೇಳ್ರಿ ಮಾವರ. ಯವ್ವ ಸೊಸಿ ಮಳಿ ಬರುತ್ತಾ ಬರಂಗಿಲ್ವಾ? ಮೋಡ ಹಿಂಗಾಗೈತಿ, ನಿನಗೆ ಹೆಂಗ ಅನ್ಸುತ್ತ? ಮಾವರ ಅದೇನ ಅಂತಾರಲ್ರಿ ಪಾ. ತಗೊಳಪ್ಪ, ಇವಳ ಬೇರೆ ಶುರುವಾಯ್ತು. ಏನಂತಾರವ? ಅದೇ ರೀ ಅತ್ತಿಯರ, ಆಕಾಶ ನೋಡಿದ್ರ ಮಳೆ, ಮುಖ ನೋಡಿದ್ರ ಮನಸ್ಸು ಅಂತ. ಯವ್ವ ಸೊಸಿಯ ನಾ ಕೇಳಿದ್ರೆ ಗಾದೆ ಮಾತು ಹೇಳ್ಬಿಟ್ಟಿ ನೋಡ್ವಾ. ಸರಿ ನಾನು ಹೊಲಕ್ಕೆ ಹೋಗ್ಬರ್ತೀನಿ. ಹಾಂ ಬರ್ಲೇನೇ. ಮುಖ ನೋಡು ಹೆಂಗೆ ಮಾಡಳ. ಅಂತ ಏನಾದರೂ ಸಿಂಹ ಗಿಮ್ಮಾಗಿದ್ಲು ಏನಕ್ಕೆ? ಏನಂದ್ರಿ? ಏನದು? ಸಿಂಹ ನಿಮ್ಮನ್ನ ಅಂತ ತಿಂದು ಬಿಡ್ತೀನಿ. ಅವ್ ಕಂದ ತಿನ್ವಂತಿ ಹೊಲಕ್ಕೆ ಬುತ್ತಿ ಗಂಟು ತೊಂಬ. ಇನ್ಯಾರು ಇನ್ನೊಬ್ಬಳನ್ನ ಮದುವೆ ಆಗ್ಲೇನು ಮತ್ತೆ? ನೋಡ್ರಿ, ಏ ಬಾಯಿ ಮುಚ್ಚು. ಅವ್ರಿಗೆ ಬುತ್ತಿ ಗಂಟು ಬೇಕಂತ ಎಲ್ಲರಕ್ಕೆ ಸಣ್ಣ ಸೊಸಿ. ಹತ್ತಿರ ಬಂದೆ ನಾ ಊಟಕ್ಕೆ ಕರಿಯಕ ಬಂದೆ ಎಲ್ಲ ನನ್ನ ಕರ್ಮ. ಅವ್ರಿಗೆ ಬುತ್ತಿ ಗಂಟು ರೆಡಿ ಆಗೈತನ್ಲೇ, ತಂದು ಕೊಡು. ಬುತ್ತಿ ಗಂಟ ಹಿಲ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ತನ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ. ಅತ್ಯಾರ ಹಂಗ ನೀವು ಇಲ್ಕಲ್ ಸೀರೆ ಉಟ್ಕೊಂಡು ತಲೆ ಮೇಲೆ ಬುತ್ತಿ ಗಂಟು ಕಟ್ಕೊಂಡು ಮಾವನವ್ರಿಗೆ ಕೊಡಕ್ ಹೋಗ್ರಿ. ಹೂನ್ಲೇ ಹಂಗ ಮಾಡ. ಚಂದಾಗ ಇಲ್ಕಲ್ ಸೀರೆ ಉಟ್ಕೊಂಬ. ತೆರಿ ಮೇಲೆ ಬುತ್ತಿ ಕಟ್ ತಗೊಂಬ. ಅಲ್ಲಿ ಮೇಲೆ ಏರಿ ಮೇಲೆ ಹಿಂಗ ನಡಿತಾ ಬಂದ್ರೆ ಮಾವರ ಅದೇನ ಅಂತಾರಲ್ರಿಪ್ಪ, ಹಂಗತ್ತಿ ಏರಿ ಮೇಲೆ ಏರಿ ಅಂತಾರಲ್ರಿ, ಹಂಗ ಏರಿ ಮೇಲೆ ಬರ್ತಾ ಇದ್ರೆ ಹಂಗೆ ಏರಿ ಮೇಲೆ ಇವ್ರು ಬೀಳ್ತಾರೋ ಏನಿ ಇವ್ರ ಮೇಲೆ ಏರಿ ಬೀಳುತ್ತೋ ಗೊತ್ತಿಲ್ಲಲ್ರಿ ಮಾವರ. ಏ ಬಾಯ್ ಮುಚ್ಚು. ಹಂಗತ್ತೀರಾರಿ ಮಾವರ? ಅದೇನಂತಾರಲ್ರಿ ಅತ್ತಿಯರು ಹಾಗೇನೆ ತಲೆ ಮೇಲೆ ಬುತ್ತಿ ಗಂಟು ಎತ್ಕೊಂಡು ಏರಿ ಮೇಲೆ ಬರ್ತಾ ಇದ್ರೆ ಹೆಂಗ ಆಡ್ತಾರಂದ್ರೆ, ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಅಕ್ಕಿ ಬಂತು ಕುಂತೈತಲ್ಲ ಮಾವ. ಆಹಾ ಕಾದೈತೆ, ಸೊಕ್ಕೈತೆ, ಕೊಬ್ಬೈತೆ, ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಆಡಿ ನನ್ನ ರಾಣಿ ಬರ್ತಾಳಪ್ಪೋ ಮಾವ. ಏನಂದ್ರಿ ನನಗ? ಕೊಬ್ಬು ಸೊಪ್ಪು ಅಂತೀರಾ? ನನ್ನೇನ್ ಸೋಸಾಕಲ್ಲಮ್ಮ ನೀವು. ಅತ್ತಿರ ಸೌಲಿ ಇಲ್ಲ ನಿನ್ನ ಹಾಡು ಹಾಡುವಾಗ. ಅಯ್ಯೋ ನನ್ನ ಕ್ರಮವೇ. ಅತ್ತಿರ ನಾ ಬಂದಿರಿಪ್ಪ, ನಾ ಬಂದೆ. ಗೆಲುವೆ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ. ಹಾಡುವ ಈಗ ಜೀವನ ರಾಗ ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು, ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಭೂಮಿ ಮೇಲೆ ನಮ್ಮ ಬಾಳ ಯುದ್ಧ ಕಾಂಡ ಕೇಳು, ಸೋಲೆ ಇಲ್ಲ. ಅಜ್ಜಿನ ಅಂತಾರಲ್ರಿಪ್ಪ, ಹಂಗಾತ್ ನೋಡ್ರಿ ಇವ್ರಿಬ್ರದು. ಎಲ್ಲ ನನ್ನ ಕರ್ಮ ಯಾ ಪಾಪ ಮಾಡಿ ನೀನ 3 ಮಂದಿ ಸೊಸ್ತ್ಯಾರು ನನ್ನ ಜೀವನ ಹಿಂಡಿತಿರ ಒಂದಲ್ಲ ಎರಡಲ್ಲ
ನಿಂತೆಲೆ ಲೇ ಕಬ್ಬು ಕಬ್ಬು ಕಣೆ. ಅದೇ ರೀತಿ ಕಬ್ಬನ ಮಿಷನ್ ಅಲ್ಲಿ ಹಾಕಿ ಹಂಗ ಹಿಂಡ್ತಾರಲ್ರಿ, ಹಂಗ ನನ್ನ ಜೀವನ ಈ 3 ಮಂದಿ ಸಸ್ತಿ ಅದ್ರ ಹಿಂಡಾಕತ್ತಾರ. ಕಬ್ಬಿನ ಹಾಲಾರಿ ಹತ್ತಿರ ಒಂದೊಂದು ಊರಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಇಬ್ಬರೇ ಇದ್ರಿಪ್ಪ. ಏನು ಒಂದೂರಾಗ ಒಂದು ಹುಡುಗ ಒಂದು ಹುಡುಗಿ ಇದ್ಲಾ? ಗಾಡಿ ಮಾತು ಹೇಳ ಸೊಸಿನ, ಬಾಯಿ ಮುಚ್ಚು ಒಂದ್ 5 ನಿಮಿಷ. ಅಲ್ಲ ಹೆಂಗ ಒಂದು ಊರಾಗ ಒಂದು ಹುಡುಗ ಒಂದು ಹುಡುಗಿ ಇರ್ತಾರ? ಅತ್ತಿರ ಒಂದ್ ಸ್ಮಾಲ್ ಮಿಸ್ಟೇಕ್ ಆತ್ರಿಪ್ಪ. ಒಂದೂರಲ್ಲಿ ಒಂದು ದೊಡ್ಡ ಕಾಲೇಜ್ ಇತ್ರಿ, ಅಲ್ಲಿ ಒಬ್ಬ ಹ್ಯಾಂಡ್ಸಮ್ ಹುಡುಗ ಇದ್ರಿ, ಅವನು ಒಳ್ಳೆ ಟಾಪರ್ ಇರ್ತಾನ್ರಿ. ಆ ಕಾಲೇಜ್ಗಿನ ಒಂದು ಬ್ಯೂಟಿಫುಲ್ ಗರ್ಲ್ ಎಂಟ್ರಿ ಕೊಡ್ತಾಳ್ರಿ. ಅದಕ್ಕೆ ನಾ ಏನ್ ಮಾಡ್ಲಿ? ನೀವೇನು ಮಾಡಕ್ ಹೋಗ್ಬೇಡ್ರಿಪ್ಪ, ಕೇಳಿಸ್ಕೊಂಡ್ರಿ ಸಾಕು. ಆ ಹುಡುಗ ಎಷ್ಟು ಬ್ರಿಲಿಯಂಟ್ ಇದ್ರ ಅಂದ್ರೆ ಪಟ್ ಅಂತ ಹೇಳಿದ್ರೆ ಚಟ್ ಅಂತ ಉತ್ತರ ಹೇಳ್ತಿದ್ರಿ. ಆ ಕಾಲೇಜಿಗೆ ಆ ಹುಡುಗಿ ಬರ್ತಾಳ್ರಿ. ಆ ಹುಡುಗಿಗೆ ಅವನ ಮೇಲೆ ಇಷ್ಟ ಆಗತ್ರಿ, ಈಕೆಗೂ ಅವನ ಮೇಲೆ ಇಷ್ಟ ಆಗತ್ರಿ. ಆಮೇಲೆ ಇಬ್ರು ಸೇರಿ ಹೌದಾ ಸೊಸಿಯ? ಇಬ್ರು ಸೇರಿ ಮಾವರ ತುಂಬಿರುವ ಮಾವರ ಇಬ್ರು ಸೇರಿ ಕಬ್ಬಿನ ಹಾಲು ಕುಡಿಯಕ್ ಹೋಗ್ತಾರ್ರಿಪ್ಪ. ಕಬ್ಬಿನ ಹಾಲು ಕುಡ್ದ ಬಿಟ್ಲನ ಕರೀನಾ? ಹೇಳವಾ ಕರೀನಾ? ಕರೀನಾ ಕಬ್ಬಿನ ಹಾಲು ಕುಡ್ದ ಬಿಟ್ರನ? ಕಬ್ಬಿನ ಹಾಲಂಕರ್ ಇಬ್ರು ಸೇರಿ ಕುಡ್ದ್ರಿ, ಆದ್ರ ರೊಕ್ಕ ಹುಡುಗ ಕೊಡ್ಲಿಲ್ಲ ರೀ. ಹುಡುಗಿನೇ ಕೊಟ್ಬಿಟ್ಲು. ಆಮೇಲೆ ಮುಂದೆ ಹೋಗಿ ಹೇಳ್ತಾನೆ ಹುಡುಗ, ತಗೊಳ್ರಿ ಗಂಡ ಜಾತಿಗೆ ಅವಮಾನ ಆಗ್ಬಿಡುತ್ತ, ತಗೊಳ್ಳಿ ರೊಕ್ಕನ ಕಬ್ಬಿನ ಹಾಲು ಕುಡಿಸಿದ್ದು ಅಂತಾನ. ಏನು ಏನು ಆಗಿದೆ ನನಗೆ ಗೊತ್ತೇ ಆಗದೆ. ಕೇಳ್ರಿಪ್ಪ, ನಿಮ್ಗ ಚಳ್ಳೆ ಹೆಣ್ತಿ ಸಾಕ್ತಾಳ್ರಿ, ಆಕೆ ತಲೆ ಮೇಲೆ ಇಟ್ಬಿಟ್ಟಾಳ್ರಿ ಬುತ್ತಿ ಕಟ್ಟ. ಅದು ನಿಮ್ ತಲೆ ಮೇಲೆ ಇಟ್ಬಿಡ್ತಾ, ಹುಷಾರಾಗಿರ್ರಿ. ಅದೇನ ಅಂತಾರಲ್ರಿ ಅತ್ತಿಯರ, ಹಂಗಾಗ್ಬಿಡ್ತು ನೋಡ್ರಿ ನಿಮ್ ಕತಿ. ಯೋಕ ಸುಮ್ಮನಿರಕ್ಕ ಅತ್ತಿಯರ, ಅವ್ರು ನಪ್ಪರಿ. ಆ ಹುಡುಗಿ ನೋಡಿದ ತಕ್ಷಣ ಏನು ಭವಿಷ್ಯ ನೋಡ್ದೆ ಬಿಟ್ನ. ನನ್ನ ಹಿಂದಿ ತರ ಮೋಹಿನಿ ಲಕ್ಷಣ ಇಲ್ಲ, ಈ ಹುಡುಗಿಗೆ ಒಳ್ಳೆ ದೇವತೆ ಲಕ್ಷಣ ಐತಿ ಅಂದ್ಬಿಟ್ಟ. ಅಯ್ಯೋ ಕರ್ಮ. ಹೌದಾ? ಮುಂದೆ ಏನ್ರಿ ಮಾವರ, ಮಾವು ಒಪ್ಪಿಗೆ ಆದ್ರು, ಅದಕ್ಕೆ ಒಪ್ಪಿಗೆ ಆಗ್ಲಿಲ್ಲ. ಹಂಗೆ ಮಾಡಿ ಒಂದಿನ ಕಾಲೇಜ್ ಒಳಗ ಆಕಿನ ಮೇಲೆ ಇವನು ಹೀರೋ ಅಯ್ಯೋ ಇವ್ರು ಸರಿ ಇಲ್ಲ ಕೆಟ್ಟೋಳು ಅಂತ ಫೀಲಿಂಗ್ ಬಂದ್ಬಿಡ್ತ್ರಿ. ಅವಾಗ ಅವ್ರಿಬ್ಬರದು ಲವ್ ಬ್ರೇಕಪ್ ಆಗ್ಬಿಡ್ತ್ರಿ. ಆ ಬ್ರೇಕಪ್ ನಲ್ಲಿ ಲವರ್ ಇರ್ತಾನಲ್ರಿ ಹುಡುಗ, ಪಾಪ ತುಂಬಾ ಫೀಲಿಂಗ್ ಆಗ್ತಾನೆ, ಕುಡಿತಾನೆ, ಸಿಗರೇಟು ಸೇತಾನೆ. ಆಮೇಲೆ ಅವರಪ್ಪ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಅವನಿಗೆ ಫಾರಿನ್ ಕಳಿಸ್ತಾರೆ. ಅಲ್ಲಿ ಅವನು ದೊಡ್ಡ ದೊಡ್ಡ ದೊಡ್ಡದಾಗಿ ದೊಡ್ಡದಾಗಿ ಬಿಸ್ನೆಸ್ ಮ್ಯಾನ್ ಆಗ್ತಾನ್ರಿ ಅತ್ತಿಯರ. ಹಂಗಂದ್ರ ಆ ಹುಡುಗಿ ಆದ್ಲು, ಅವಳು ಡಾಕ್ಟರ್ ಡಾಕ್ಟರ್ ಆಗ್ಬಿಟ್ಲು ಅಕ್ಕ. ಸರಿ ಹೋಯ್ತಲ್ಲ, ಡಾಕ್ಟರ್ ಬಿಸ್ನೆಸ್ ಮ್ಯಾನು ಡಾಕ್ಟರ್. ಹ್ಞೂನ್ರಿ ಮಾವರ, ಆದ್ರ ಅಲ್ಲಿ ಒಂದು ಫೀಲಿಂಗು ಕಣ್ಣಲ್ಲಿ ನೀರು ಬರುವಂಗ ಆಗ್ಬಿಡ್ತು ನೋಡ್ರಿ ಮಾವರ. ಅಯ್ಯೋ ಕ್ರಮವೇ ಅದು ಹತ್ತಿರ ಆ ಹುಡುಗಿ ಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟು ಬೈದ್ಬಿಟ್ಟು ಹೊಡೆದ್ಬಿಟ್ಟಿರ್ತಾನ್ರಿ ಇವನು. ಹಿಂಗಾಗಿ ಅವ್ರಿಬ್ರದ್ದು ಬ್ರೇಕಪ್ ಆಗ್ಬಿಡ್ತೈತಿ. ಆಮೇಲೆ ಆ ಹುಡುಗಿದೇನು ತಪ್ಪಿಲ್ಲ ಅಂತ ಇವ್ ಗೊತ್ತಾಗಿ ಇನ್ನ ಪ್ರೀತಿ ಜಾಸ್ತಿನ ಆಗುತ್ತ. ಹಿಂಗ ಒಂದಿನ ಹೋಗುವಾಗ ಒಂದು ಮದುವೆದು ಕಾರ್ಡ್ ಬರ್ತ್ರಿ. ಅಲ್ಲಲ್ಲ ಮದುವೆ ರಿಸೆಪ್ಷನ್ದು ಕಾರ್ಡ್ ಬರ್ತ್ರಿ. ಅಲ್ಲಲ್ಲ ಅದು ಏನಾಯ್ತು, ಅವ್ರ ಫ್ರೆಂಡ್ ಮದುವೆ ಕಾರ್ಡ್ ಇನ್ವಿಟೇಷನ್ ಕಾರ್ಡ್ ಕೊಟ್ಲರಿ, ಮದುವೆಗೂ ಬನ್ನಿ ಅಂತಂದು. ಅಯ್ಯೋ ಪಾಪ, ಆ ಹುಡುಗಿ ಮದುವೆಗೆ ಹೋದ್ಲನವ? ನೋಡ್ರಿ ಮಾವರ, ಅಲ್ಲೇ ಫೀಲಿಂಗ್ ಜಾಸ್ತಿ ಆಗತ್ರಿ ನನಗ. ಅತ್ತಿಯರ ಅದೇನಾದ್ರು ಗೊತ್ತನ್ರಿ, ಆ ಹುಡುಗಿ ಬರ್ತಾ ಇರ್ತಾಳ್ರಿ. ಆ ಊರಾಗ ತುಂಬಾ ಮಳೆ ಇರುತ್ರಿ, ಬಸ್ಗಳೆಲ್ಲ ಸ್ಟ್ರೈಕ್ ಇರ್ತಾವ್ರಿ, ಮದ್ವೆಗೆ ಹೋಗ್ಲೇಬೇಕಂಬ ಇರ್ತೈತ್ರಿ. ಕರೆದು ಬಿಟ್ಟಿರ್ತಾಳ್ರಿ. ಅದಕ್ಕೆ ಏನ್ ಮಾಡ್ತಾಳ್ರಿ, ಬಸ್ ನೋಡ್ತಾ ಬಸ್ ಸ್ಟ್ರೈಕ್ ಇರೋದ್ರಿಂದ ಕೈ ಮಾಡಿದಾಗ ಅಲ್ಲೊಂದು ಕಾರ್ ಬರ್ತ್ರಿ. ಆ ಕಾರ್ ಯಾರ್ದಂತ ಗೊತ್ತನ್ರಿ? ಯಾರ್ದು? ಸರಿ, ನಮ್ ಸೂಪರ್ ಸ್ಟಾರ್ದು. ನಮ್ ಹೀರೋ ಕಾರ ಬಂದ್ಬಿಡ್ತ. ಆಕಿ ಆ ಕಾರ್ನಾಗ ಹತ್ಕೊಂಡಾಗ ಮುಜುಗರ ಮಾಡ್ಕೊತಾಳ. ಅಲ್ಲೊಬ್ಬಾಕಿ ಅಜ್ಜಿ ಹತ್ತಾಯ ಮಾಡಿ, ಯಾವ ತಾಯಿ ಸ್ಟ್ರೈಕ್ ಐತಿ, ನೀನು ದಿಮಾಕ್ ಮಾಡಕ್ ಹೋಗಬೇಡ, ಮೊದ್ಲು ಕಾರ್ ಹತ್ಕೊಂಡು ಮದಿ ಮುಗಿಸ್ಕೊಂಬ ಅಂತ ಹೇಳಿ ಆ ಕಾರ್ನಾಗ ಕುಂದಿಸೇ ಬಿಡ್ತಾಳ. ಹಂಗಂದ್ಬಿಟ್ಲ ಆಕಿ. ಆಮೇಲೆ ಕುತ್ಕೊಂಡು ಬಿಟ್ಲನ ಕಾರ್ನಾಗ. ಸತ್ಯರ, ಯು ಆರ್ ರೈಟ್.
ಎದ್ಕೊಂಡು ಮದುವೆ ಹೋಗ್ತಾರೆ. ಮದುವೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅತ್ತಿಯರ ಏನಂತ ಅವರ ಅದೇನ ಅಂತಾರಲ್ಲ ಹಂಗಾಗತ್ ನೋಡ್ರಿ. ನೀರು ವಾಸೋಸಿಯ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅತ್ತಿಯರ ಆ ಹುಡುಗನ ಫ್ರೆಂಡು ಈ ಹುಡುಗಿ ಫ್ರೆಂಡ್ ಮದುವೆ ಇರುತ್ತೆ ಅಂತ. ಆದ್ರೆ ಈಗಿನ ಮನಸ್ಸು ಹೊಡೆದಿರ್ತೈತಲ್ರಿ, ಅವ್ನ ಮೇಲೆ ಆಸೆನ ತೆಗೆದು ಬಿಟ್ಟಿರ್ತಾಳ್ರಿ. ಆಮೇಲೆ ಮದುವೆ ಮುಗಿಸ್ಕೊಂಡು ಬರಬೇಕು ಅನ್ನುವಷ್ಟೊಳಗೆ ಅವ್ರಿಬ್ಬರನ್ನು ಒಂದು ಮಾಡ್ಬೇಕಂತ ಒಬ್ಬ ಫೋಟೋಗ್ರಾಫರ್ ಇರ್ತಾನ್ರಿ. ಅವಂಗ ಫೋಟೋ ತೆಗಿ ಅಂದ್ಬಿಟ್ಟು ಈವ ಹೀರೋ ಹೇಳ್ತಾನ್ರಿ. ಹೀರೋಗ ಹುಡುಗಿ ಮೇಲೆ ಮನಸ್ಸು ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿರ್ತೈತ್ರಿ ಅತ್ತಿಯರ. ಹೌದಾ ಮುಂದೇನಾಯ್ತವಾ? ಏನಾಗುತ್ತಂದ್ರಿ ಮಾವರ, ಆ ಹುಡುಗ ಹುಡುಗಿನ ಬೇರೆ ಮಾಡಕ ಒಬ್ಬ ಹುಡುಗ ಇರ್ತಾನ್ರಿ. ಆ ಹುಡುಗ ನೋಡಿ ಆ ಹುಡುಗಿ ಮೇಲೆ ಇವನು ಕೆಟ್ಟ ಕಳಂಕ ಕಟ್ಟಿರ್ತಾನ್ರಿ. ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಆ ಹುಡುಗ ಕ್ಷಮೆ ಕೇಳ್ಬಿಟ್ಟು, ಯಪ್ಪ ನೀ ಶನಿಗತ್ತೆ ನನ್ನ ಇಷ್ಟು ದಿನ ಕಾಡ್ಬಿಟ್ಟು ಈಗ ಬಿಟ್ಬಿಡಪ್ಪ, ನಿನಗೆ ಕೆಲಸ ಐತನ ಅಂದ್ರೆ ಇಲ್ಲ ಅಂತನವ. ಹಂಗಂದ್ರೆ ಈ ಫೋನ್ ನಂಬರ್ನ ಫೋನ್ ಕೊಡ್ತೀನಿ, ಫೋನ್ ಮಾಡೋ ನಿನಗೆ ನೌಕರಿ ಸಿಗುತ್ತೆ ಅಂತ ಹೇಳಿ ನನಗೆ ಕ್ಷಮಿಸ್ಬಿಡಪ್ಪ, ನಿನಗೆ ಹೊಡೆದಿದ್ಕ ನಿಮ್ಮಿಬ್ಬರ ಮೇಲೆ ಸಂಶಯ ಮಾಡಿದ್ಕ ಅಂತ ಕ್ಷಮೆ ಕೇಳಿ ತುಂಬಾ ಫೀಲಿಂಗ್ ಆಗ್ತಾನ್ರಿ. ಈ ಫೀಲಿಂಗ್ನ ಆ ಹುಡುಗಿ ಕೇಳಿ ಅವಳು ತುಂಬಾ ಫೀಲಿಂಗ್ ಆಗ್ಬಿಡ್ತಾಳ್ರಿ. ಕೇಳ್ಕೊಂತ ಅವಳು ಕಣ್ಣೀರ ಧಾರೆ ಅನ್ಕೊಂತಾರ ಈ ಹಾಡು ಆಡ್ತಾಳ್ರಿ. ಯಾವುದವ ಹಾಡು? ಅದೇ ರೀ ಅತ್ತಿಯರ, ಕ್ಷಮಿಸಿ ಬಿಡಲೇ ನಾನೇ ಸೋತು, ಕೈ ಚಾಚಲೇ ಎಲ್ಲ ಮರೆತು, ಹಿಂತಿರುಗಿ ಹೋಗುವಾಗ ದಾರಿಯಲ್ಲಿ ಮಲಗಿದೆಯ ನನ್ನೆದೆಯ ಮೊದಲ ಮಾತು. ಅಯ್ಯೋ ಪಾಪ. ಆಮೇಲೆ ಹತ್ತಿರ ಈಕೆಗೆ ಇವನ ಮೇಲೆ ಹೆವಿ ಲವ್ ಆಗ್ಬಿಡ್ತೀರಿಪ್ಪ. ಹಂಗ ನೀನು ಕಾರ್ ಮೇಲೆ ಬರ್ತೀನಿ, ಕಾರ್ ಕಡೆ ಕುದುರ್ತೀನಿ ಅಂದ್ಬಿಟ್ಟು ಕುತ್ಕೊಂಡು ಅಲ್ಲೇ ಲವ್ ಪ್ರಪೋಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಅಂಗಡಿ ಬರುತ್ತೀರಿಪ್ಪ, ಚಾದಂಗಡಿ. ಅಲ್ಲಿ ನಿಲ್ಲಿಸ್ಬಿಟ್ಟು ತನ್ನ ಫೀಲ್ ಎಲ್ಲ ಹೇಳ್ಕೊಡೋಣ ಹುಡುಗನ ಮುಂದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ರೌಡಿಗಳು ಹುಡುಗನ ನೋಡ್ಬಿಡ್ತಾರ್ರಿ. ಆ ಹೀರೋಗ ತಗೊಂಡು ಹೊಡೆದು ಚಟ 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 ಅಂತ ಕೈ ಕಾಲೇ ಮುರಿದು ಬಿಡ್ತಾರ್ರಿ ಅತ್ತಿಯರ. ಅಯ್ಯೋ ಪಾಪ, ಅದೇನ ಅಂತಾರಲ್ಲ ಹಂಗಾಗ್ಬಿಡ್ತಾ ಏನ ಕರೀನ ಏನ ಇದೆಲ್ಲ ಕರೇನ ಮತ್ತೆ ಹೇಳದ ನೀನು ಪೂನಕ. ಹಿಂಗಾದ್ಮೇಲೆ ಆ ಹೀರೋನ ಉಳಿಸ್ಕೋಬೇಕಂತ ಭಾಳ ಹೋರಾಡ್ತಾಳ ಹೀರೋಯಿನಿ. ಹಂಗಿಂಗ ಹೋರಾಡಿ ಯಾವುದೋ ಒಂದು ಹಾಸ್ಪಿಟಲ್ ಸೇರಿಸ್ತಾಳ. ರಕ್ತ ಕಡಿಮೆ ಆಗಿದೆ ಅಂತ ಅಂತಾರ, ಯಾಕಂದ್ರೆ ಹೊಡೆದು ಬಿಡ್ತಾರ, ರಕ್ತ ಎಲ್ಲ ಹೋಗ್ಬಿಡ್ತೈತಿ. ಅವಾಗ ಈ ಹುಡುಗಿನ ರಕ್ತ ಕೊಟ್ಟಾಳ. ಆಮೇಲೆ ಹುಡುಗ ಅಪ್ಪಗೆ ಫೋನ್ ಮಾಡ್ತಾರ. ಆ ಹುಡುಗ ಅಪ್ಪಗೆ ಗೊತ್ತಾಗುತ್ತೆ, ಓ ಇದ ಹುಡುಗಿ ಅಂತಂದ್ಬಿಟ್ಟು ಇವಾಗಾದ್ರೂ ಹುಡುಗಿಗೆ ಪ್ರಪೋಸ್ ಮಾಡ್ತಾನ ಹೆಂಗಾರ ಮಾಡಿ ಅಂತಂದ್ಬಿಟ್ಟು ತಂದೆ ಯೋಚನೆ ಮಾಡ್ಬೇಕಾದ್ರೆ ಹೀರೋ ಎದ್ದು ಬಿಡ್ತಾನೆ. ಆವಾಗ ಹೀರೋಗೆ ಅನಿಸುತ್ತೆ, ಅಯ್ಯೋ ನಾ ಇಂಥ ಹುಡುಗಿಗೆ ತಪ್ಪು ಕಳಂಕ ಕೊಟ್ಬಿಟ್ನಲ್ಲ ಅಂತ ಫೀಲ್ ಮಾಡಿಕೊಂಡು ಎದ್ದು ನೋಡ್ತಾನೆ ಹುಡುಗಿ ಮಂಗಮಾಯ. ಅಯ್ಯೋ ನನಗೂ ಅಳು ಬರಾದಿತ್ತಲ್ಲ, ಅಯ್ಯೋ ಪಾಪ. ಆಮೇಲೆ ಅನ್ನಕ್ಕೇನಿರುತ್ತೆ ಎಚ್ಚರ, ಆ ಹುಡುಗನ ಜೀವ ಉಳಿಸೋಳು ಈ ಎಕ್ಸ್ ಲವರ್ ಅನ್ನೋದು ಅವ್ರ ಅತ್ತಿಗೆ ಗೊತ್ತಾಗ್ಬಿಡ್ತ್ರಿ. ಅವ್ರ ಅತ್ತಿ ಆ ಲವರ್ ಇರ್ತಾಳ ಆ ಹುಡುಗಿ ಚೆನ್ನಾಗಿ ಬೈದ್ ಬಿಡ್ತಾಳ್ರಿ. ಚಲೋತ್ತಾಗ ಬೈದಿದ್ಕ ಚಲೋತ್ತಾಗ ಬೈದ್ಲು ಅಂದ್ರೇನು, ಕ್ರೀಮು ಪೌಡರು ಲಿಪ್ಸ್ಟಿಕ್ ಕಾಜಲ್ ಹಚ್ಬಿಟ್ಟು ಬೈದ್ಲನ. ಅಯ್ಯೋ ಅಕ್ಕ ಹಂಗಲ್ಲ, ಚಲೋತ್ತಾಗ ಬೈದ್ಬಿಟ್ಲು ಅಂತ ಅರ್ಥ ಅಷ್ಟೇ ತಿಳ್ಕೊಳಕ. ಪಾಪ ಬೈದ್ಬಿಟ್ಲಲ್ಲ, ಈಕೆ ಫೀಲ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ತನ್ನ ಊರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಟ್ರೈನ್ ಕಾಯ್ತಾ ಕುಂತಿರ್ತಾಳೆ. ಆದ್ರೆ ಈ ಹುಡುಗ ಅದೇ ಹೀರೋಗೆ ಗೊತ್ತಾಗ್ಬಿಡ್ತಲ್ಲ, ಆಕೆ ಹುಡುಕ್ಬೇಕು ಅಂದ್ಬಿಟ್ಟು ಊರೆಲ್ಲ ಸುತ್ತಾಕ್ಬಿಡ್ತಾನೆ. ಆಮೇಲೆ ಫೋನ್ ಮಾಡ್ಬೋದಿತ್ತಲ್ಲ ಎಲ್ಲಿರ ಅಂತ ಗೊತ್ತಾಗತ್ತಿತ್ತಲ್ಲ. ಪೂನಾಕ ಹಂಗ ಮಾಡಿದ್ಲು, ಫೋನ್ ಮಾಡಿದ್ಲು, ಅದನ್ನ ಯಾರ ಕಳ್ಳ ಎಗರ್ಸ್ಬಿಟ್ಟಿದ್ದ. ಪಾಪ ಪಾಪ ಆ ಹುಡುಗಿ ಭೇಟಿ ಆದ್ರೂ ಏನಿಲ್ಲ ನೋಡ್ರಿ ಅತ್ಯಾರ. ಹಂಗೆ ಮಾಡಿ ಹುಡುಕ್ಯಾಡಿ ಅಂತೂ ಇತ್ತು ಸಿಕ್ಬಿಟ್ಲು. ಆಮೇಲೆ ಹೇಳ್ತಾಳೆ, ನನ್ನ ಪರ್ಸ್ ನನ್ನ ಫೋನ್ನ ಯಾರು ಕದ್ದು ಬಿಟ್ರು ಅಂತಂದು. ಆದ್ರೆ ಅವಳು ಅವನಿಗೆ ಪ್ರೀತಿನ ಎಕ್ಸ್ಪೋಸ್ ಅದೇ ಹೇಳಕ್ಕೆ ಪ್ರಯತ್ನನೇ ಪಡ್ಲಿಲ್ಲ. ಆದ್ರೆ ನಮ್ಮ ಹುಡುಗ ಬಿಡ್ತಾನ. ದುರಿ ಹತ್ತಿರ ನಮ್ಮ ಹುಡುಗ ಹುಡುಗಿ ಬಿಡಾದ್ರ ಆ ಹುಡುಗಿಗೆ ಪ್ರಪೋಸ್ ಮಾಡೇ ಬಿಟ್ಟ. ಆಕಿನೂ ಇಷ್ಟಪಟ್ಟೇ ಬಿಟ್ಲು. ಆಕಿನೂ ಐ ಲವ್ ಯು ಅಂದ್ರೆ ಇವನು ಐ ಲವ್ ಯು ಟು ಅಂತ ಅಂದ್ಬಿಟ್ಟು ಅವ್ರ ಪ್ರೀತಿಗೆ ಗೆಲುವು ಸಿಕ್ತ್ರಿ ಹತ್ತಿರ. ಹಂಗಂದ್ರ ಸೊಸಿ ಅವ್ ಪ್ರೀತಿ ಗೆಲುವು ಸಿಕ್ತಾನ. ಅವರ ಗೆಲುವು ಸಿಕ್ಕೇ ಬಿಡ್ತು ನೋಡ್ರಿಪ್ಪ. ಯಾವ ಫಿಲ್ಮ್ ಸ್ಟೋರಿನಾ? ಹೌದು, ಯಾವ ಫಿಲ್ಮ್ ಸ್ಟೋರಿ ಇದು? ಅದೇ ರೀ ಹತ್ತಿರ ಗೂಗ್ಲಿ.